ಅರಿಕೆರೆ ಗ್ರಾಮದಲ್ಲಿ ಭಕ್ತರ ಪವಾಡ ಮಹಿಮೆ ಹಾಗೂ ಪುರಾತನ ಕಾಲದ ಪುರಾಣ ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಮಹೋತ್ಸವ ವೈಭವ ಕಲ್ಯಾಣೋತ್ಸವ ಕಾರ್ಯಕ್ರಮ ಎಂದು ನೋಡದ ಈ ದಿನ ವಿಜೃಂಭಣೆಯಿಂದ ಭಕ್ತರ ಮನಸ್ಸಿನಲ್ಲಿ ಸದಾ ನಿಲ್ಲುವ ಹಾಗೆ ನೆರವೇರಿಸಿದರು. ಗೌರವಾನ್ವಿತ ಶ್ರೀಮತಿ ಗೀತಾರಾಜ್ ಮತ್ತು ಶ್ರೀ ಇಂದ್ರ ಭವನ್ ಜಿ ರಾಜಣ್ಣ ಅಧ್ಯಕ್ಷರು, ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಮೂಲ ಸೇವಾಕರ್ತರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿ ಈ ದಿನ ಕಲ್ಯಾಣೋತ್ಸವ ಹಾಗೂ ಪ್ರಸಾದ ವಿನಿಯೋಗ ಸೇವಾಕರ್ತರು ಗೌರವಾನ್ವಿತ ಲಕ್ಷ್ಮೀದೇವಮ್ಮ ಮತ್ತು ಶ್ರೀನಿವಾಸಪ್ಪ, ಶ್ರೀಮತಿ ಮಾನಸ ಮತ್ತು ಶ್ರೀ ಆನಂದ್ ಯಾದವ್, SMVA ಅಂಬೇಡ್ಕರ್ ರಸ್ತೆ ಶ್ರೀನಿವಾಸಪುರ ಹೂವಿನ ಸೇವಾಕರ್ತರು, ಗೌರವಾನ್ವಿತ ಸಮಾಜ ಸೇವಕರು, ಜನಪರ ವಿಶ್ವಾಸ ಪಡೆದ ನಾಯಕ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು ಇಂದ್ರಭವನ್ ರಾಜಣ್ಣ ಹಾಗೂ ಶ್ರೀಮತಿ ಗೀತಾರಾಜ್ ಮೇಡಂ ಹಾಗೂ ಊರಿನ ಗ್ರಾಮದ ಭಕ್ತರು ಮತ್ತು ಸುತ್ತಮುತ್ತ ಗ್ರಾಮದ ಭಕ್ತರು ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದ ಲೋಕ ಕಲ್ಯಾಣಕ್ಕಾಗಿ ದೇವರ ಕೃಪೆಗೆ ಪಾತ್ರರಾಗಿ ಬಂದಿರುವ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ, ಊಟದ ವ್ಯವಸ್ಥೆ ಹಮ್ಮಿಕೊಂಡು ಗಣ್ಯರು, ಹಿರಿಯರು, ಸೇವಾಕರ್ತರು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು. ಹಾಗೂ ಗೌರವಾನ್ವಿತ ಮುಖಂಡರು ಚಲಪತಿರಾವ್, ಪಂಚಾಯಿತಿ ಸದಸ್ಯರು ಹರಿನಾಗರಾಜ್, ವಿಶ್ವನಾಥ್, ಬೋವಿ ಪ್ರಭಾಕರ್, ಜಗದೀಶ್ ಹಾಗೂ ಸ್ನೇಹಿತ ಬಳಗದವರು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಇಂದ್ರಭವನ್ ರಾಜಣ್ಣ, ದೇವಸ್ಥಾನ ಅಭಿವೃದ್ಧಿ ಅಧ್ಯಕ್ಷರು ರವರು ಮಾತನಾಡಿ, ಅರಿಕೆರೆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಕಲ್ಯಾಣೋತ್ಸವ, ಶ್ರೀರಾಮ ಹೋಮ, ನವಗ್ರಹ ಹೋಮ, ಸುಮಾರು ಸಾವಿರಾರು ಜನ ಭಕ್ತರು ಭಾಗವಹಿಸಿ ಈ ಸೇವೆ ಸಲ್ಲಿಸಿದ ಅಪರ ಆನಂದ್ರವರು ಕುಟುಂಬಸ್ಥರು ಕಲ್ಯಾಣೋತ್ಸವ ಹಾಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ದೇವರ ಆಶೀರ್ವಾದ ಸದಾ ಸಿಗಲೆಂದು ಶುಭ ಹಾರೈಸಿದರು. ಸುಮಾರು 200 ವರ್ಷದ ದೇವಸ್ಥಾನ, ಇದರ ಮಹತ್ವ ಬಹಳ ಅದ್ಭುತವಾದದ್ದು. ಊರಿನ ಜನರು ಹಾಗೂ ಸುತ್ತಮುತ್ತ ಗ್ರಾಮದ ಭಕ್ತರು ಎಲ್ಲರ ಸಹಕಾರ, ಮುಂದಿನ ದಿನಗಳಲ್ಲಿ ಗೋಶಾಲೆ ಮಾಡಬೇಕು ಸಹಕರಿಸಿದ ಸೀನಪ್ಪ, ಕೌನ್ಸಿಲರ್ ರಾಜು, ಸುಬ್ರಾವ್ ಸ್ವಾಮಿ ಎಲ್ಲರ ಸಹಕಾರ ನೀಡಿದರು. ಈ ಸಮಯದಲ್ಲಿ ಸ್ವಾಮಿ ಭವಾನಿ ಪ್ರಸಾದ್ ಅರ್ಚಕರು ಮಾತನಾಡಿ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮ ವಿವರವಾಗಿ ತಿಳಿಸಿದರು. ಈ ದಿನ ಶ್ರೀರಾಮನವಮಿ ಪ್ರಯುಕ್ತ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಭಕ್ತರಿಗೆ ಅಭಿವೃದ್ಧಿ ಅಧ್ಯಕ್ಷರು ರಾಜಣ್ಣನವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಪ್ರಿಯ ಗುಹ ವಿನಿವೇದಿತ ಪದ ರಾಮ, ಶಬರಿ ದತ್ತ ಫಲಾಸನ ರಾಮ. ಪ್ರಿಯ ಗುಹ ವಿನಿವೇದಿತ ಪದ ರಾಮ, ಶಬರಿ ದತ್ತ ಫಲಾಸನ ರಾಮ. ಹನುಮತ್ ಸೇವಿತ ನಿಜ ಪದ ರಾಮ, ಸೀತಾ ಪ್ರಾಣಾಧಾರಕ ರಾಮ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ
ಸುಮಾರು 200 ವರ್ಷಗಳ ಹಿಂದೆದು. ಅದು ಸುಮಾರು ಕೆಳಗಡೆ ಬಿದ್ದು ನೀರು ಬರ್ತಾಯಿತ್ತು, ದೇವಸ್ಥಾನದ ಒಳಗಡೆ ನೀರು ಬರ್ತಾಯಿತ್ತು. ಅದನ್ನು ನಾವು ಸ್ವಲ್ಪ ಸರಿಪಡಿಸ್ಬೇಕು ಅಂತ 18 ವರ್ಷಕ್ಕೆ ಮೊದಲು ನಾವು ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಟ್ವಿ. ಇನ್ನೂ ಸ್ವಲ್ಪ ಹಿಂದ್ಗಡೆ ಜಾಗ ತೊಗೊಂಡು ಇದು ಮಾಡಿದ್ರೆ ಕಾರಣಾಂತರಗಳಿಂದ ಸ್ವಲ್ಪ ದಿವಸ ಬ್ರೇಕ್ ಆಯಿತು. ಈಗ ಒಂದು ಗರ್ಭಗುಡಿ ಆಗಿ ಪೂಜೆ ಆಗ್ತಾಯಿದೆ. ಈಗ ಇನ್ನೂ ದೇವಸ್ಥಾನದ ಕೆಲಸ ಸುಮಾರು ಬಾಕಿ ಇದೆ, ಎಲ್ಲನೂ ಮಾಡ್ತಾಯಿದ್ದಾರೆ. ಇಲ್ಲಿ ಊರಿನವರು ಮತ್ತು ಸುತ್ತಮುತ್ತ ಊರಿನವರು, ಗ್ರಾಮಸ್ಥರು ಎಲ್ಲ ಒಂದು ಪಕ್ಷಗಳಿಂದ ಕೂಡ ನಮಗೆ ಬೆಂಬಲ ಸಿಗ್ತಾ ಇದೆ. ಆ ಒಂದು ಇದರಿಂದ ಇನ್ನು ಮುಂದೆ ಇರೋ ಕೆಲಸಗಳು ಕೂಡ ನಾವು ಸಕ್ರಮವಾಗಿ ಮಾಡ್ತೀವಿ ಅನ್ನೋದಿದೆ. ಇನ್ನು ಮುಂದೆ ಒಂದು ಗೋಶಾಲೆ ಮಾಡಬೇಕು, ಕೋದಂಡರಾಮ ಸ್ವಾಮಿ ಗೋಶಾಲೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸಂಕಲ್ಪ ಇದೆ. ಈ ದೇವಸ್ಥಾನ ಕೆಲಸ ಕೂಡ ಇನ್ನೂ ಸುಮಾರು 1 ಕೋಟಿ ರೂಪಾಯಿವರೆಗೂ ಆಗ್ತದೆ, ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಈ ಎಲ್ಲ ಸಂಕಲ್ಪಗಳಿಗೂ ಶ್ರೀರಾಮರು ಆ ಜೈ ಹನುಮಾನ್ ನಮ್ಮ ಜೊತೆಯಲ್ಲಿರ್ತಾನೆ. ಇಂಥ ಭಕ್ತರು ಆನಂದು, ನಮ್ಮ ಸೀನಪ್ಪ, ಪಾಳ್ಯ ಸೀನಪ್ಪ ಅಂತ ಇವರು ಕೂಡ ನಮಗೆ ಈ ದೇವಸ್ಥಾನದ ವಿಷಯದಲ್ಲಿ ತುಂಬ ಕೈ ಜೋಡಿಸಿದ್ದಾರೆ. ಇವರು ನಮ್ಮ ರಾಜು ಅಂತ ಕೌನ್ಸಿಲರು, ಇವರು ಕೂಡ ನಮ್ಮ ಈ ದೇವಸ್ಥಾನದ ವಿಷಯದಲ್ಲಿ ಕೈ ಜೋಡಿಸಿದ್ದಾರೆ. ಇವರು ನಮ್ಮ ಊರಿನ ಶಾನುಭೋಗರು ಮಕ್ಕಳು ಸುಬ್ರಾವ್ ಅವರು ಪೈಕಿ ಸ್ವಾಮಿಗಳು, ಅವರು ಕೂಡ ನಮ್ಮ ಕಡೆ ನಮಗೆ ಕೈ ಜೋಡಿಸಿ ಎಲ್ಲರೂ ಕೂಡ ಸಹಕಾರದಿಂದ ಈ ದೇವಸ್ಥಾನ ಅಭಿವೃದ್ಧಿಗೆ ಬರ್ತಾ ಇದೆ. ಇನ್ನೂ ಅಭಿವೃದ್ಧಿ ಪಡಿಸಬೇಕು, ಎಲ್ಲ ಜನಗಳ ಸಹಕಾರ ಕೂಡ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಅರಕೇರಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಕಲ್ಯಾಣೋತ್ಸವ, ರಾಮತಾರಕ ಹೋಮ, ನವಗ್ರಹ ಹೋಮ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಸುಮಾರು 1000 ಜನ ಭಕ್ತರು ಬಂದು ಇಲ್ಲಿ ಪೂಜೆಗೆ ಸಹಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದಗಳನ್ನ ಪಡ್ಕೊಂಡು ಹೋದರು. ಈ ಒಂದು ಸೇವೆನ ಸಲ್ಲಿಸಿರ್ತಕ್ಕಂಥ ನಮ್ಮ ಅಪ್ಪೂರವರು, ಆನಂದ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ತಿ ಖರ್ಚು ವೆಚ್ಚಗಳನ್ನೆಲ್ಲ ವಹಿಸಿ ಅವ್ರಿಗೆ ಮಾಡಿಸಿದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಹರಿ ಓಂ, ಜೈ ಶ್ರೀರಾಮ್. ನನ್ನ ಹೆಸರು ಭವಾನಿ ಪ್ರಸಾದ್, ಅರ್ಚಕರು ಕುಲದೇವಿಯಿಂದ. ಇಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀ ಪುರಾಣ ಪ್ರಸಿದ್ಧ ಶ್ರೀ ಕೋದಂಡರಾಮ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಮಾಡಲಾಯಿತು. ಹಾಗೆ ಸ್ವಲ್ಪ ಭಕ್ತಾದಿಗಳಿಂದ ಯಾರು ಕಲ್ಯಾಣಕ್ಕಾಗಿ ಅಥವಾ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ರು ಅವರ ಕೈಯಿಂದ ಸ್ವಾಮಿಗೆ ವಿಶೇಷವಾಗಿ ಕಲ್ಯಾಣೋತ್ಸವದ ಒಂದು ಸೇವೆ ಮಾಡಲಾಗಿತ್ತು. ಹಾಗೆ ಸಾವಿರಾರು ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಪಡೆದು ಅವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಹಾಗೂ ಈ ದೇವಸ್ಥಾನದ ಒಂದು ಮಹಿಮೆ ಏನು ಅಂತ ಹೇಳಿದ್ರೆ, ಸುಮಾರು 200 ವರ್ಷಗಳ ಇತಿಹಾಸವುಳ್ಳಂತಹ ದೇವಾಲಯ ಶ್ರೀ ಕೋದಂಡರಾಮ ಸ್ವಾಮಿಯ ದೇವಾಲಯ ಇದಾಗಿದೆ. ಹಾಗೂ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡುತ್ತಾ ಸ್ವಾಮಿಯ ಕೇಳಿದ ವರಗಳನ್ನು ಕೊಡತಕ್ಕಂತಹ ಸ್ವಾಮಿಯ ಒಂದು ವಿಶೇಷ ಒಂದು ಶಕ್ತಿ ಇದಾಗಿದೆ. ಹಾಗೂ ಎಲ್ಲರೂ ಬಂದು ತಮ್ಮ ಭಕ್ತಾದಿ
ಜೈ ಶ್ರೀರಾಮ್. ಜೈ ಶ್ರೀರಾಮ. ನಾನು ಕೊಡ್ತೀನಿ ವಿಚಾರ ರಾಜು
ध्यायामि समर्पयामि आवाहयामि समर्पयामि आदानयोः समर्पयामि हस्तयोः अर्घ्यवर्गं समर्पयामि महात्मेदेवता एको महात्मेदेवता लोकमाग्रापयामि समर्पयामि ओम అగ్గింది భద్రమా అది పెట్టేసి దాంట్లో అక్కడ కూడా పక్షి వాళ్ళే దానికి భద్రం राम पाप विमोचन राम 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 जय राम 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 जय राम 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 रक्षा అదంతా అంశాలంతా తెలుసుకొని మనము నేర్చుకుంటే వాళ్ళకు నాది రోజునాది మనకు సంప్రదాయమా ఏం మనం పెట్టాలి గౌరవం చేస్తామో అదే మాదిరిగా అన్ని తెలుసుకుంటే మళ్ళా గమనిస్తాం అదే మాదిరిగా ఇప్పుడు సీతముడి రాముడి వాళ్ళ వంశం గోత్రము లోక కళ్యాణ సీతారామ స్వామి కళ్యాణం వివాహం జరిగిపోతుంది అంటే దాని ముందుగా పెళ్లి ముందుగా నిశ్చితార్థం అంటే లక్ష్మీ గారి శాస్త్రం నిశ్చితార్థం తాంబూలా మార్చడం అంటారు దాని మార్చడం అంటే ఇంకా వాళ్ళు వంశమాది వాళ్ళు తాతోరు వాళ్ళ అక్కఎవరు వాళ్ళ ముత్తాతోరు అందుకనుకొని వాళ్ళ వంశంలో ఇప్పుడు
చెప్తాము. దాన్ని మీరందరూ రామవంశాది శ్రీరంగా వంశాది శ్రీరంగా దాదాప ఇక్కడ ಒಂದೇ ಒಂದು ಸೆಕೆಂಡ್ ತಗೋಮ್ಮ ಹೋಗ್ರಿ ನಂದಿ ಇಷ್ಟ ಹೋಗಂಡ ನೋಡಪ್ಪ సిల్లిగాయి చాలు ಡ್ರಮಲ್ ಹಾಕಪ್ಪ ಗ್ಲಾಸ್ ಇಲ್ಲ ಡ್ರಮಲ್ ಹಾಕಿ ನಾನು